ಡೈನೋಸರ್ಸ್ ಇದ್ದ ಟೈಮಲ್ಲಿ ನ್ಯಾಚುರಲ್ ಸೆಲೆಕ್ಷನಿಂದ ಕೆಲವು ಡೈನೋಸರ್ಸ್ ತುಂಬ ದೊಡ್ಡ ಸೈಜಲ್ಲಿ ಇವಾಲ್ವ್ ಆಗಿರುತ್ತೆ, ಡೆವಲಪ್ ಆಗಿರುತ್ತೆ. ಅದು ದೊಡ್ಡ ಸೈಜ್ ಆಗಿರೋದ್ರಿಂದ ಅದನ್ನ ಅಟ್ಯಾಕ್ ಮಾಡೋಕ್ಕೆ ಬರೋ ಪ್ರಿಡೇಟರ್ಸಿಂದ ಅದನ್ನ ಅದು ಸೇವ್ ಮಾಡ್ಕೊಳ್ಬೋದು. ಆದರೆ ಇನ್ನೊಂದು ಕಡೆ ಎಲ್ಲಿ ಫುಡ್ ಸಮಸ್ಯೆ ಇದೆಯೋ ಅಲ್ಲಿ ಬೀಯಿಂಗ್ ಫಿಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫುಡ್ ರಿಕ್ವೈರ್ಮೆಂಟ್ಸ್ ಕೂಡ ಕಡಿಮೆ ಆಗುತ್ತೆ. ಕೆಲವು ಡೈನೋಸರ್ಸ್ ಸೈಜಲ್ಲಿ ಚಿಕ್ಕದಾಗಿ ಇವಾಲ್ವ್ ಆಯಿತು. ಅದೇ ಥರ ಕೆಲವು ಅನಿಮಲ್ಸ್ ಅದರ ಮೈ ಮೇಲೆ ಹೇರ್ಸ್ ಇರೋ ಥರ ಡೆವಲಪ್ ಆಗಿರುತ್ತೆ, ಸೊ ದಟ್ ಕೋಲ್ಡ್ ಕ್ಲೈಮೇಟಲ್ಲಿ ಇನ್ಸುಲೇಟೆಡ್ ಆಗಿ ಇರ್ಬೋದು ಅಂತ. ಎಕ್ಸಾಂಪಲ್ ಪೋಲಾರ್ ಬೇರ್ಸ್, ಅದರ ಥಿಕ್ ಹೇರಿಂದ ಕೋಲ್ಡ್ ವೆದರಲ್ಲೂ ವಾರ್ಮ್ ಆಗಿರೋಕ್ಕೆ ಈಸಿ ಆಗಿರುತ್ತೆ. ಇನ್ನೊಂದು ಕಡೆ ಹ್ಯೂಮನ್ಸ್ ಥರ ಇವಾಲ್ವ್ ಆಗಿರೋ ಕೆಲವು ಅನಿಮಲ್ಸ್ಗೆ ಅದರ ಬಾಡಿ ಮೇಲೆ ಕಡಿಮೆ ಹೇರ್ಸ್ ಇರುತ್ತೆ, ಸೊ ದಟ್ ಸಮ್ಮರಲ್ಲಿ ಅದರ ಬಾಡಿ ಟೆಂಪರೇಚರ್ನ ಈಸಿಯಾಗಿ ರೆಗ್ಯುಲೇಟ್ ಮಾಡ್ಬೋದು. ಸೊ ಸ್ವೆಟ್ ಆಗೋದ್ರಿಂದ ಅದು ಬಾಡಿನ ಕೂಲ್ ಡೌನ್ ಮಾಡುತ್ತೆ. ಸೊ ಇವಾಗ ನೀವು ಬೇಸಿಕ್ಸ್ ತಿಳ್ಕೊಂಡ್ರಿ. ಇವಾಗ ಎವಲ್ಯೂಷನ್ಸ್ ಹೇಗಾಯಿತು ಅಂತ ತಿಳ್ಕೊಳ್ಳೋಣ. ಎವಲ್ಯೂಷನ್ ಟ್ರೀಯಲ್ಲಿ ನೀವು ಟೈಮಲ್ಲಿ ಹಿಂದೆ ಹೋದರೆ ಎಲ್ಲ ಸ್ಪೇಸಸ್ಗೂ ಕಾಮನ್ ಆನ್ಸಿಸ್ಟರ್ಸ್ ಇರೋದನ್ನ ನೀವು ನೋಡ್ಬೋದು. ಹ್ಯೂಮನ್ ಆ್ಯಂಡ್ ಮಂಕೀಸ್ಗೆ ಸೇಮ್ ಆನ್ಸಿಸ್ಟರ್ಸ್, ಹ್ಯೂಮನ್ಸ್, ಕೌ ಆ್ಯಂಡ್ ಬಫೆಲೋಸ್ಗೂ ಕಾಮನ್ ಆನ್ಸಿಸ್ಟರ್ಸ್, ಎಲ್ಲ ಅನಿಮಲ್ಸ್, ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ಗೂ ಕಾಮನ್ ಆನ್ಸಿಸ್ಟರ್ಸೇ ಇದೆ. ನಾವು ಟೈಮಲ್ಲಿ ಹಿಂದೆ ಹೋದರೆ ಇದೆಲ್ಲ ಅಪ್ರಾಕ್ಸಿಮೇಟ್ಲಿ 4 ಬಿಲಿಯನ್ ಇಯರ್ಸ್ ಮುಂಚೆ ಶುರು ಆಯಿತು. ಆ ಟೈಮಲ್ಲಿ ಭೂಮಿ ತುಂಬ ಡಿಫ್ರೆಂಟ್ ಆಗಿತ್ತು. ಅರ್ಥಲ್ಲಿ ಕಾಂಟಿನೆಂಟ್ಸೇ ಇರಲಿಲ್ಲ, ಬರೀ ನೀರಿಂದ ಭೂಮಿ ಫುಲ್ಲು ಕವರ್ ಆಗಿತ್ತು. ಈ ನೀರಲ್ಲೇ ಲೈಫ್ ಸ್ಟಾರ್ಟ್ ಆಯಿತು. ಯಾವುದು ವೆರಿ ಫಸ್ಟ್ ಆರ್ಗ್ಯಾನಿಸಮ್? ಈ ಫಸ್ಟ್ ಆರ್ಗ್ಯಾನಿಸಮ್ಗೆ ಸೈಂಟಿಸ್ಟ್ ತುಂಬ ಸಿಂಪಲ್ ಆಗಿರೋ ಒಂದು ನೇಮ್ ಕೊಟ್ಟಿದ್ದಾರೆ. ಅದನ್ನ ಫಸ್ಟ್ ಯೂನಿವರ್ಸಲ್ ಕಾಮನ್ ಆನ್ಸಿಸ್ಟರ್ ಅಂತ ಕರೀತಾರೆ, ಶಾರ್ಟ್ ಫಾರ್ಮಲ್ಲಿ FUCA. ಆ ಟೈಮಲ್ಲಿ ಜೀನ್ಸ್ ಇರಲಿಲ್ಲ, DNA ಇರಲಿಲ್ಲ. ಆವಾಗ ಕೆಲವು ಫ್ರೀ ಫ್ಲೋಟಿಂಗ್ ನ್ಯೂಕ್ಲಿಯೋಟೈಡ್ಸ್ ಇತ್ತು, ಅದು RNA ಆಗಿ ಅಸೆಂಬಲ್ ಆಯಿತು. ಆ್ಯಂಡ್ FUCA ಫಾರ್ಮ್ ಆಗೋಕ್ಕೆ ಸೆಲ್ಫ್ ಆರ್ಗನೈಸ್ ಆಯಿತು. ಸೊ ನಮ್ಮೆಲ್ರಿಗೂ ಫಸ್ಟ್ ಆನ್ಸಿಸ್ಟರ್ ಒಂದು ಸೆಲ್ ಕೂಡ ಅಲ್ಲ. ಇವತ್ತಿಗೆ ನಾವು ಸೆಲ್ಸ್ನ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅಂತ ಕರಿತೀವಿ. ಆದರೆ FUCA ಒಂದು ಸೆಲ್ ಕೂಡ ಅಲ್ಲ. ಅದು ಅಟ್ಲೀಸ್ಟ್ ಒಂದು ಲಿವಿಂಗ್ ಥಿಂಗಾ ಇಲ್ಲ ನಾನ್ ಲಿವಿಂಗ್ ಥಿಂಗಾ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದೆ. ಆದರೆ ಒಂದು ವೈರಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ವೈರಸ್ನ ಲಿವಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್ ಅಂತಲೂ ಕರೀತಾರೆ. ಒಂದು ವೈರಸ್ ಒಬ್ಬ ಬದುಕಿರೋ ಮನುಷ್ಯನ ದೇಹದಲ್ಲಿರೋವರೆಗೂ ಅದಕ್ಕೆ ಓನಾಗಿ ಗ್ರೋ ಇಲ್ಲ ರೀಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ. ಈ ಥರ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನಿಲ್ಲಿ ಡೀಪಾಗಿ ಟೆಕ್ನಿಕಲ್ ಡೀಟೇಲ್ಸ್ಗೆ ಹೋಗಲ್ಲ, ಬಿಕಾಸ್ ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಬೇಕಾಗುತ್ತೆ. ಹೇಗೆ ಸ್ಟಾರ್ಟಿಂಗಲ್ಲಿ ಫ್ಯೂ ಎಲಿಮೆಂಟ್ಸ್ ಇತ್ತು, ಅದು ನ್ಯೂಕ್ಲಿಯೋಟೈಡ್ಸ್ ಆಯಿತು, ನ್ಯೂಕ್ಲಿಯೋಟೈಡ್ಸಿಂದ ಅದು RNA ಆಯಿತು. ನಿಮಗೆ ಈ ಟಾಪಿಕ್ ಮೇಲೆ ನಾನು ಸಪ್ರೇಟ್ ವಿಡಿಯೋ ಮಾಡಬೇಕಂದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಇದನ್ನ ಕಂಟಿನ್ಯೂ ಮಾಡೋಣ. 3.8 ಬಿಲಿಯನ್ ಇಯರ್ಸ್ ಮುಂಚೆ FUCA ಒಂದು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಆಗಿ ಇವಾಲ್ವ್ ಆಯಿತು. ಅದನ್ನ ನಾವು LUCA ಅಂತ ಕರಿತೀವಿ, ಲಾಸ್ಟ್ ಯೂನಿವರ್ಸಲ್ ಕಾಮನ್ ಆನ್ಸಿಸ್ಟರ್. ಈ ಭೂಮಿ ಮೇಲಿರೋ ಎಲ್ಲ ಲಿವಿಂಗ್ ಥಿಂಗ್ಸ್, ಟ್ರೀಸ್, ಪ್ಲಾಂಟ್ಸ್, ಅನಿಮಲ್ಸ್, ಬ್ಯಾಕ್ಟೀರಿಯಾಸ್, ಫಂಗಸ್, ಸೊ ನಮ್ಮೆಲ್ರಿಗೂ ಒಂದೇ ಕಾಮನ್ ಆನ್ಸಿಸ್ಟರ್ಸ್, ಅದೇ LUCA. ಸೈಂಟಿಸ್ಟ್ ಇದೊಂದು ಪ್ರೊಕ್ಯಾರಿಯೋಟಿಕ್ ಮೈಕ್ರೋಬೆ ಆಗಿರುತ್ತೆ ಸೆಲ್ ಮೆಂಬ್ರೇನ್ಸ್ ಜೊತೆ ಅಂತ ಬಿಲೀವ್ ಮಾಡ್ತಿದ್ದಾರೆ.